ಎಸ್ ನಾನು ನಿಮ್ಮ ವಿಷ್ಣು ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ಓಕೆ ಸೊ ಟ್ರೇಡ್ ತಗೊಳ್ಳೋಣ ಅಂತ ಸೊ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಅಬ್ಸರ್ವ್ ಮಾಡಿ. ಈ ಒಂದು ಟ್ರೇಡ್ ತುಂಬ ಚೆನ್ನಾಗಿರುತ್ತೆ. ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೋತೀನಿ, ಓಕೆನಾ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಮುಗ್ದೋಗಿದೆ ಇವಾಗ ಟ್ರೆಂಡ್, ಅಂದರೆ ಈ ಒಂದು ಡೌನ್ ಫಾಲ್ ಮುಗ್ದೋಗಿದೆ. ಆಬ್ವಿಯಸ್ಲಿ ಇನ್ನು 2 ಮಿನಿಟ್ಸ್ ಇದೆ. ಈ 2 ಮಿನಿಟ್ಸಲ್ಲಿ ಏನಾದರೂ ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಆಬ್ವಿಯಸ್ಲಿ ನಮಗೆ 1:1 ಟ್ರೇಡ್ ಸಿಗುತ್ತೆ. ಓಕೆ, ಸೊ 1:1 ಟ್ರೇಡ್ ಸಿಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು, 802, ದೆನ್ 817. 802, 817 ತುಂಬ ಅಂದರೆ ತುಂಬ ಲೈಕ್ ಜಾಸ್ತಿ ಪಿಪ್ಸ್ ಆಯಿತು. ಸೊ ದಟ್ ಇಲ್ಲಿ ನಾನು 0.5 ಹಾಕೋದಕ್ಕಾಗೋದಿಲ್ಲ. ಓಕೆ, ಸೊ ಇವಾಗ ಏನು ಮಾಡಬೇಕಂದ್ರೆ ನಾನು ಲಾಟನ್ನು 0.25ಗೆ ಬರಬೇಕು. ಸೊ 0.25ಗೆ ಬಂದರೆ ಕರೆಕ್ಟ್ ಆಗುತ್ತೆ. ಬಟ್ ಈಗ ನಾನು ರಿಸ್ಕ್ ತೊಗೊಳ್ಳೇಬೇಕು 0.5 ಹೋಗಿ, ಯಾಕಂದರೆ ಬೇಗ ಕ್ಲಿಯರ್ ಮಾಡಬೇಕು, ಟೈಮ್ ಇಲ್ಲ. ಸೊ ಇದೊಂದು ಈಗ ನೋಡಿ, ಇದು ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಪ್ರಕಾರ ಈ ಡೌನ್ ಟ್ರೆಂಡ್ ಮುಗ್ದಿದೆ. ಆಮೇಲೆ ಬುಲಿಂಜರ್ ಬ್ಯಾಂಡ್ ಪ್ರಕಾರ ಸ್ವೀಪ್ ಆಗ್ತಾ ಇದೆ, ಕರೆಕ್ಟ್ ಇದೆ, 2 ಆಪ್ಷನ್ ಚೆಕ್ ಆಗಿದೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಝೋನನ್ನು ಲಿಕ್ವಿಡಿಟಿ ಸ್ವೀಪ್ ಮಾಡ್ದಂಗೂ ಆಗುತ್ತೆ. ಲೆಟ್ಸ್ ಟೇಕ್ ಎ ಟ್ರೇಡ್ ಟಿಲ್ EMA ತನಕ ಟಾರ್ಗೆಟ್ ಇಟ್ಕೊಬೋದು. ಓಕೆ, ಸೊ 1:1 ಮ್ಯಾಕ್ಸ್ 1:1. ಓಕೆನಾ, ಸೂಪರ್ ಟ್ರೇಡ್ ಇದೆ ಅಂತೂ. ಇನ್ನೂ 1 ಮಿನಿಟ್ ಇದೆ. ಓಕೆ, 1 ಮಿನಿಟ್ ಆದಮೇಲೆ ಟ್ರೇಡ್ನ ಪ್ಲ್ಯಾನ್ ಮಾಡೋಣ. 40 ಸೆಕೆಂಡ್ಸ್. ಸೊ ಇಲ್ಲಿ ವಿಕ್ ಬರ್ತಾ ಇರೋದ್ರಿಂದ ಇಟ್ಸ್ ನಾಟ್ ಎನ್ ಇಶ್ಯೂ. ಓಕೆ, ಸೊ ಇಲ್ಲೊಂದು ರಿಜೆಕ್ಷನ್ ಆದಾಗ ಅಲ್ಲೊಂದು ಟ್ರೇಡ್ ಹೊಡಿಬೋದು. 28. ಸೊ ಲೈಕ್ ಮೆಟಾ ಟ್ರೇಡರಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಟ್ರೇಡ್ ಬೈ ಮಾಡ್ತಾ ಇದ್ದೀನಿ 0.5 ಲಾಟ್. ಓಕೆ, 0.5ನ 987 ಕ್ಯಾಂಡಲ್ ಮುಗಿಬೇಕು. ಓಕೆ, ಸುಮ್ಮನೆ ಇಲ್ಲ ಎಲ್ಲೆಲ್ಲ ತೊಗೊಳ್ಳೋದು, ಇಟ್ಸ್ ಯೂಸ್ಲೆಸ್. ಓಕೆ, ಡನ್, ತೊಗೊಂಡಿದ್ದೀನಿ. ಲೆಟ್ಸ್ ಬಿಟ್ಬಿಡೋಣ. ಓಕೆ, ಸೊ EMA ತನಕ ಟಾರ್ಗೆಟ್. ಕಾಮಾಗಿ ಕೂತ್ಕೋಬೇಕು. ಓಕೆ, ಎಲ್ಲಾನು ಕೂಡ ಚೆಕ್ ಆಗಿದೆ. ಇಟ್ಸ್ ಹೈ ಪ್ರಾಬಬಿಲಿಟಿ ಟ್ರೇಡ್. ಓಕೆ, ಹೈ ಪ್ರಾಬಬಿಲಿಟಿ ಟ್ರೇಡ್ ಇರೋದ್ರಿಂದ ಆರಾಮಾಗಿ ಕಾಮಾಗಿ ಕೂತ್ಕೊಳ್ಳಿ. ಸೊ EMA ತನಕ ಟಾರ್ಗೆಟ್. ಆಮೇಲೆ ಇದು ಮುಗ್ದಾದ್ಮೇಲೆ ಲೆಟ್ಸ್ ಗೋ ವಿತ್ ಏನಂತೀವಿ, ನಿಫ್ಟಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಮ್ಯಾಕ್ಸಿಮಮ್ EMA ಅಷ್ಟೇ ಹೋಗೋದು, ಅದಕ್ಕಿಂತ ಜಾಸ್ತಿ ಎಲ್ಲ ಇಟ್ಕೊಳಕ್ಕೆ ಹೋಗಬಾರ್ದು.
ಮಜಾ ಮಜವು ಮಜಾ. ಸಿ ಇ ಎಮ್ ಐ ನೋಡಿ ಹತ್ರ ಬರ್ತಾ ಇದೆ. ಸೊ ಟಿ ಪಿ ಹತ್ರ ಮಾಡಬೇಕು, ದೆನ್ ಎಸ್ ಎಲ್ ಹತ್ರ ಮಾಡಬೇಕು. ಓಕೆ, ಸೊ ದಟ್ಸ್ ದ ಅಪ್ರೋಚ್. ಏನು ಸತಾಯಿಸೋದು ಇವರು. ಸೀರಿಯಸ್ಲಿ ಹಾರ್ಟ್ ಗೀಟ್ ವೀಕ್ ಇರೋರಿಗೆಲ್ಲ ಅಲ್ವೇ ಅಲ್ಲ ಇವೆಲ್ಲ, ಬೇಗ ಸತ್ತೋಗ್ಬಿಡ್ತಾರೆ. ನಿಮ್ಗೆ ಏನಾದ್ರು ಹಾರ್ಟ್ ವೀಕ್ ಇತ್ತು ಅಂದರೆ, ನಾನು ಹೇಳಿದ್ನಲ್ಲ, ಲೈಕ್ ಮೈ ಡ್ರೀಮ್ ಸಿಂಪಲ್. ಸೊ ಫಂಡಿಂಗ್ ಅಕೌಂಟ್ಸ್ಗಳು ಕ್ಲಿಯರ್ ಮಾಡಬೇಕು, ಪೇಔಟ್ಸ್ ತೊಗೋಬೇಕು, ದೆನ್ ನಮ್ಮೂರಿಗೆ ಹೋಗಬೇಕು, ಒಂದು ಆಫ್ಲೈನ್ ಕ್ಲಾಸ್ ತೆಗಿಬೇಕು, ಅಲ್ಲಿರೋರಿಗೆಲ್ಲ ಫ್ರೀ. ಅಂದರೆ ಯಾರೇ ಬಂದರೂ ಫ್ರೀನೇ, ಬಟ್ ಅಲ್ಲಿರೋರಿಗೆ ಮೇಯ್ನ್ ಫೋಕಸ್ ಮಾಡಿ ನಮ್ಮೂರವರಿಗೆಲ್ಲರಿಗೂ ಕೂಡ ಕೂರಿಸ್ಕೊಂಡು ಈ ಸ್ಕಿಲ್ಲನ್ನು, ಅಂದರೆ ಹುಡುಗರು ಇರ್ತಾರಲ್ಲ, ಕಾಲೇಜ್ ಹುಡುಗರು, ಈ ಥರ ಇಂಜಿನಿಯರಿಂಗ್ ಹುಡುಗರು, ಇವರೆಲ್ಲ ಯಾರ್ಯಾರು ಇರ್ತಾರೆ, ಡಿಗ್ರಿ ಹುಡುಗರು, ಕೂರಿಸ್ಕೊಂಡು ಕರೆಕ್ಟಾಗಿ ಗೈಡ್ ಮಾಡಬೇಕು. ನಾನೇ ಅವ್ರುಗಳಿಗೆಲ್ಲ ಫಂಡಿಂಗ್ ಅಕೌಂಟ್ಸ್ಗಳನ್ನ ಕೊಟ್ಟು ಗೈಡ್ ಮಾಡಿಸಿ, ಟ್ರೇಡ್ ಮಾಡಿಸಿ, ಕಲಿಸ್ಬೇಕು, ಪ್ರೋಗಳು ಮಾಡಬೇಕು. ಒಂಥರ ಹೆಡ್ಜ್ ಫಂಡ್ ಥರ ಓಪನ್ ಮಾಡಬೇಕು ಅಲ್ಲೇನೇ. ನೆಕ್ಸ್ಟ್ ಲೆವೆಲ್ ಇರೋದು. ಓಕೆ, ಮಾಡ್ತೀನಿ ಸದ್ಯದಲ್ಲೇ. ಪ್ರಾಬ್ಲಮ್ಸ್ಗಳಿಂದ ಪೇಔಟ್ಸ್ಗಳು ಬರೋಕ್ಕೆ ಶುರು ಆಗುತ್ತಲ್ಲ, ಸದ್ಯದಲ್ಲೇ ಮಾಡ್ತೀನಿ ಅದನ್ನು. ಅದೊಂದು ಡ್ರೀಮ್ ಇದೆ, ಮಾಡಬೇಕು. ಹೆಂಗೆ ಅನೀಶ್ ಸಿಂಗ್ ದುಬೈಯಲ್ಲಿ ಮಾಡ್ತಾ ಇಲ್ವಾ, ಅದೇ ಥರ ಐ ವಿಲ್ ಡೂ ಇಟ್ ಇನ್ ನಮ್ಮೂರಲ್ಲಿ. ಟೈಮ್ ಬರುತ್ತೆ, ಟೈಮಿಗೆ ಕಾಯಬೇಕಷ್ಟೇ. ಟಿ ಪಿ ಕಮ್ಮಿ ಆಗ್ತಾ ಇದೆ. ಎಸ್ ಎಲ್ ಕೂಡ ಕಮ್ಮಿ ಆಗುತ್ತೆ. ಸೊ ಅದೇ ಡ್ರೀಮ್. ಐ ನೀಡ್ ಟು ಟ್ರೈನ್. ಓಕೆ, ಸೊ ನಮ್ಮೂರಲ್ಲಿ ಹೋಗಿ ಓಪನ್ ಮಾಡಿ ಟ್ರೈನ್ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಫಂಡಿಂಗ್ ಅಕೌಂಟ್ಸ್ಗಳನ್ನ ಕೊಟ್ಟು ಅವರವ್ರು ಅಲ್ಲಲ್ಲಲ್ಲಿ ಟ್ರೇಡ್ ಮಾಡಬೇಕು. ಒಂದು ನೆಕ್ಸ್ಟ್ ಲೆವೆಲ್ ಹೆಡ್ಜ್ ಫಂಡ್ ಥರ ತುಂಬ ಚೆನ್ನಾಗಿರುತ್ತೆ ಗುರು. ಮಾಡಬೇಕು, ಅದನ್ನು ಮಾಡ್ತೀನಿ ಸದ್ಯದಲ್ಲೇ. ಅಂದರೆ ಅಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ನಮ್ಮೂರವರಿಗೆ ಅಂತ ಅಲ್ಲ, ಬಟ್ ಅಲ್ಲಿರೋ ಅವರಿಗೆ ಏನಾಗುತ್ತೆ ಗೊತ್ತಾ, ಅಲ್ಲಿರೋವಂಥ ಹುಡುಗರೆಲ್ಲ ಮ್ಯಾಕ್ಸಿಮಮ್ ಬಂದ್ಬಿಡ್ತಾರೆ ಎಲ್ಲಿಗೆ, ಇದಕ್ಕೆ ಬಂದ್ಬಿಡ್ತಾರೆ, ಲೈಕ್ ಹೋಟ್ಲು ಕೆಲಸಕ್ಕೆ, ಇದಕ್ಕೆಲ್ಲ ಬರ್ತಾರೆ. ಸೊ ಅದನ್ನು ಬರೋದಕ್ಕೆ ಬಿಡಬಾರ್ದು ಅಂತ. ತುಂಬ ಬ್ಯೂಟಿ ಟ್ರೇಡ್ ಇದು. ಎಸ್ ಎಲ್ ಬ್ರೇಕ್ ಇವನ್ ತರ್ತೀನಿ. ಬ್ರೇಕ್ ಇವನ್ ಅಂದರೆ ಈ ಕ್ಯಾಂಡಲ್ಲು. ಓಕೆ, ಸೊ ಸೂಪರ್. ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ನೋಡ್ತಾ ಇದ್ರೆ ಸಾಕು. ಸೂಪರ್.
ಸೂಪರ್ ಸೂಪರ್ ಗುರು. ಹಾ, ಸೂಪರ್. ಹ್ಮ್, ಸೂಪರ್ ಗೈಸ್. ಹೋಪ್ ಕ್ಲೋಸ್ ಮಾಡ್ಕೊಂಡಿದ್ದೇನೆ. ಓಕೆ, ಸೊ ಡಿಸ್ಕಾರ್ಡಲ್ಲಿ P&Lನ ಅಪ್ಡೇಟ್ ಮಾಡ್ತೀನಿ, ಹೋಗಿ ನೋಡಿ ಮಿಸ್ ಮಾಡ್ದಲೆ. ಓಕೆ, ಸೊ ಒಳ್ಳೆ ಪ್ರಾಫಿಟ್ ಆ್ಯಂಡ್ ಒಳ್ಳೆ ಟ್ರೇಡ್, ಮೋರ್ ದ 1:1 ಇತ್ತು ಆ್ಯಕ್ಚುಲ್ ಆಗಿ. ಓಕೆ, ಸೊ EMAನೇ ಟಾರ್ಗೆಟ್ ಇದ್ದಿದ್ದು. ಸೂಪರ್ ಟ್ರೇಡ್. ಓಕೆ, ಹಿಂದೆ ಬಂತು, ಬಟ್ ಸ್ಟಿಲ್ ಭಯ ಏನಿರಲಿಲ್ಲ. ಭಯ ಏನಿರಲಿಲ್ಲ, ಆ ಕಾನ್ಫಿಡೆನ್ಸ್ ಹಂಗೆ ಇರುತ್ತೆ ಗುರು. ನನಗೆ ಹೇಳಿದ್ನಲ್ಲ, ಲೈಫಲ್ಲಿ ಆ ಕಾನ್ಫಿಡೆನ್ಸ್ ಅನ್ನೋದು ಹಾಗೇ ಇರುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಲೈಕ್, ನನಗೆ ದ ಮೇನ್ ಥಿಂಗ್ ಮ್ಯಾಟರ್ ಆಗೋದು, ಸೊ ಇಂಪಾರ್ಟೆಂಟ್ ಥಿಂಗು ನಾ ಹೇಳಿದ್ನಲ್ಲ, ಸೊ ಡ್ರೀಮ್, ಇಟ್ಸ್ ಆಲ್ ಅಬೌಟ್ ಡ್ರೀಮ್ ಫಾಲೋ ಮಾಡು. ಓಕೆ, ಲಿಟ್ರಲಿ ತುಂಬ ಅಂದರೆ ತುಂಬ ಹೆಲ್ತ್ ಹಾಳಾಗ್ತಾ ಇದೆ, ಅದು ನಂಗೆ ಗೊತ್ತಾಗ್ತಾ ಇದೆ. ಬಟ್ ಸೊ ನನಗೆ ಅದು ಒಂದು ತಲೆಯಲ್ಲಿ ಬಂತು ಡ್ರೀಮ್. ಸೊ ಪೇಔಟ್ಸ್ಗಳನ್ನ ತೆಗೆದು, ಓಕೆ, ನಾನು ಯಾವುದೇ ಥರ ಕೋರ್ಸ್, ಮೆಂಟರ್ಶಿಪ್ ಇವೆಲ್ಲ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಐ ವಾಂಟ್ ಟು ಟ್ರೀಟ್ ಪೀಪಲ್ ಆಸ್ ಮೈ ಫ್ರೆಂಡ್ಸ್ ಅಷ್ಟೇನೆ. ಯಾಕಂದರೆ ನೀವುಗಳು ಇಷ್ಟು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ತನಕ ಕರ್ಕೊಂಬಂದಿದ್ದೀರ ಗುರು. ಎಲ್ಲೋ ಸಂದಿಲಿದ್ದೆ, ಮೂಲೆಯಲ್ಲಿದ್ದವನು ಇವಾಗ ವಿಷ್ಣು ಶೆಟ್ಟಿ ಅಂದರೆ ಎಲ್ಲರಿಗೂ ಗೊತ್ತು. ಎಲ್ಲ ಲೈವ್ ಟ್ರೇಡ್ಸ್ಗಳಲ್ಲೂ ವಿಷ್ಣು ಶೆಟ್ಟಿ ಅಂತ ನೇಮ್ ಹಾಕ್ತಾರೆ. ಸೊ ಅದು ನೀವು ಮಾಡಿರೋದು. ಸೊ ನಿಮಗೆ ಕೊಡಬೇಕೇನಾದ್ರು ಅಷ್ಟೇನೆ. ಬಟ್ ಐ ಆಮ್ ನಾಟ್ ರಿಚ್, ತುಂಬ ರಿಚ್ ಅಲ್ಲ ನಾನು. ಓಕೆ, ನಿಮಗೆಲ್ಲನೂ ಲೈಕ್ ದುಡ್ಡು ಕೊಡುವಷ್ಟು ರಿಚ್ ಅಲ್ಲ, ಬಟ್ ಎಜುಕೇಷನ್ನ ಕೊಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಓಕೆ, ಸೊ ಹೋಪ್ ಹೇಳಿದ್ನಲ್ಲ ಪ್ಲ್ಯಾನ್. ಸೊ ಪೇಔಟ್ಸ್ಗಳೆಲ್ಲ ತೆಗೆದು ನಮ್ಮೂರಿಗೆ ಹೋಗಿ ಒಂದು ಆಫ್ಲೈನ್ ಕ್ಲಾಸ್ ಥರ ಓಪನ್ ಮಾಡಿ, ದೆನ್ ಅಲ್ಲಿ ಐ ವಿಲ್ ಫೋಕಸ್, ಟ್ರೈನ್ ಮಾಡೋದಕ್ಕೆ ಫೋಕಸ್ ಮಾಡ್ತೀನಿ. ಫ್ರೀ ದುಡ್ಡು ಇಸ್ಕೊಂಡು ನೆವರ್, ಫ್ರೀಯಾಗೆ ಟ್ರೈನ್ ಮಾಡ್ತೀನಿ. ಆ್ಯಂಡ್ ಅಲ್ಲೇ ಟ್ರೈನ್ ಮಾಡೋರ್ಗೆಲ್ಲರಿಗೂ ಒಂದೊಂದು ಫಂಡಿಂಗ್ ಅಕೌಂಟ್ಸ್ನ ಕೊಟ್ಟು ಟ್ರೇಡ್ ಮಾಡಿಸಿ ಅವರವರೇ ಪೇಔಟ್ಗಳು ತೆಗಿಬೇಕು. ದೆನ್ ಹಾಗೇ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ, ದೊಡ್ಡ ಹೆಡ್ಜ್ ಫಂಡ್ಸ್ ಮ್ಯಾನೇಜರ್ ನಾನು, ಆ ಥರ ಫೀಲು. ಬಟ್ ಹೋಪ್ ಅರ್ಥ ಆಯಿತು ಅನ್ಕೋತೀನಿ. ಈ ಟ್ರೇಡು ತುಂಬ ಮಜಾ ಇತ್ತು. ಸೊ P&Lನ ಡಿಸ್ಕಾರ್ಡಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ನೋಡಿ. ಓಕೆ, ಆಮೇಲೆ ಹೇಳ್ತಾರೆ ಬ್ರೋ ತೊಗೊಳ್ಳೇ ಇಲ್ಲ, ಸುಮ್ಮನೆ ಹಿಂಗೆ ಮಾಡ್ತಾರೆ ಅಂತ. ಆ ಥರ ಹೇಳೋದು ಬೇಡ, ಹೇಳೋದಕ್ಕೆ ರೀಸನ್ ಕೊಡೋದು ಬೇಡ. ಓಕೆ, ಸೊ ಬೈ ಗೈಸ್, ಬಾಯ್ ಬಾಯ್.